ಹಲೋ ಗಾಯ್ಸ್, ನಮಸ್ಕಾರ. ಇವತ್ತು ನಾವು ಎತ್ತಿನ ಭುಜ ಟ್ರೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿ, ಇದೆ ಸ್ಟಾರ್ಟಿಂಗ್ ಪಾಯಿಂಟ್ ಟ್ರೇಲ್ಗೆ. ಹಿಂಗಿದೆ ಕಾಡು ಎಲ್ಲ, ಸಖತ್ತಾಗಿದೆ ಅಲ್ವಾ? ಟ್ರೈಲೆಲ್ಲ ಒಂದು 2 ಕಿಲೋಮೀಟರ್ಸ್ ಹಿಂಗೆ ಇರುತ್ತೆ. ಸಖತ್ತಾಗಿ ಫುಲ್ ಕಾಡು ಒಳಗಡೆ ಲೀಚಸ್ ಎಲ್ಲ ಇದ್ದಾವೆ. ನಾವು ಮಾನ್ಸೂನ್ ಆದಮೇಲೆ ಬಂದಿರೋದ್ರಿಂದ ಹೆವಿ ಲೀಚಸ್ ಇತ್ತು, ಕಚ್ಕೊಂಡಿವಿ ಚೆನ್ನಾಗಿದೆ. ನೀವು ಬರೋ ಸ್ವಲ್ಪ ಡೆಟಾಲ್ ತಗೊಬನ್ನಿ. ಉಪ್ಪೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಉಪ್ಪು ಹಾಕಿದ್ರೆ ಲೀಚು ಸುತ್ತೋಗುತ್ತೆ ಮತ್ತು ಅದು ಕಚ್ಚಿರೋ ಹತ್ರ ನಿಮ್ಗೆ ಇನ್ಫೆಕ್ಷನ್ ಆಗುತ್ತೆ. ಇದೊಂದು 600 ಮೀಟರ್ಸ್ ಅಷ್ಟು ಫಾರೆಸ್ಟ್ ಟ್ರೇಲು. ಅದಾದಮೇಲೆ ಓಪನ್ ಆಗುತ್ತೆ, ಫುಲ್ ಮೆಡೋಸ್ ಇರುತ್ತೆ. ಎತ್ತಿನ ಭುಜ ಟ್ರೆಕ್ಕು ತುಂಬ ಚಿಕ್ಕದು, ಬಟ್ ಚೆನ್ನಾಗಿದೆ. ಈಸಿ ಟ್ರೆಕ್ಕು. ನಾವು ವಿತಿನ್ ಒನ್ ಅವರ್ 1.5 ಅವರಲ್ಲಿ ಕಂಪ್ಲೀಟ್ ಮಾಡಿ ಬಂದುಬಿಡ್ಬೋದು. ಮೇಲೆ ಸ್ವಲ್ಪ ಹತ್ತೋವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದೇನು ಟೆನ್ಷನ್ ಏನಿಲ್ಲ, ಈಸಿಯಾಗಿ ಮಾಡ್ಬೋದು. ಎಂಟ್ರಿ ಫೀ ಏನಿರಲ್ಲ. ನೀವು ವೆಹಿಕಲ್ಸ್ ತಂದರೆ ಅಲ್ಲಿ ಪಾರ್ಕಿಂಗ್ ಫೀಸ್ ಕಟ್ಟಬೇಕಾಗತ್ತೆ ಅಷ್ಟೇ. ಒಳ್ಳೆ ಮಿಸ್ಟಲ್ಲಿ ಬೆಳಗ್ಗೆ ಒಂದು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ನಾವು ಟ್ರೆಕ್ಕು. ಒಳ್ಳೆ ಮಂಜು ಹೊಡಿತಾ ಇತ್ತು, ಮಳೆ ಬರೋ ಚಾನ್ಸಸ್ಸು ಇತ್ತು. ಆದರೂ ಮಾಡೇ ಬಿಡೋಣ ಅಡ್ವೆಂಚರ್ ಅಂತ ಬಂದ್ವಿ. ನೋಡಿ ಹೆಂಗಿದೆಯೋ ಕ್ಲೈಮೇಟ್ ಎಲ್ಲ ಕ್ರೇಜಿ ಇದೆ. ಸೊ ಇಲ್ಲಿಂದ ಓಪನ್ ಆಗುತ್ತೆ ಮಿಡೋಸ್ ಎಲ್ಲ, ಕಾಣಿಸ್ತಾ ಇದೆ ನಿಮಗೆ ಮುಂದೆ. ಸಖತ್ತಾಗಿರುತ್ತೆ ನೋಡಿ. ಸೊ ಹಿಂಗೆ ಟ್ರೆಕ್ಕಿಂಗ್ ಎಲ್ಲ ಬಂದಾಗ ನೀವು ತಂದಿರೋ ಪ್ಲಾಸ್ಟಿಕ್ ಎಲ್ಲ ನೀವೇ ವಾಪಸ್ ತಗೊಂಡೋಗಿ. ಇಲ್ಲೆಲ್ಲ ಹಿಂಗೆ ಎಸಿಬೇಡ್ರಿ. ನೋಡಿ ಎಷ್ಟು ಚೆನ್ನಾಗಿದೆಯೋ ಮಿಸ್ಟು. ಅಲ್ಲೆಲ್ಲ ಬರ್ತಾ ಇದೆ. ಎಲ್ಲ ಲೀಚ್ಗಳು ಚೆಕ್ ಮಾಡ್ಕೊತಾರೆ. ನಾವು ಬಂದಿದ್ದು ವೀಕ್ ಡೇ ಆದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ, ಕ್ರೌಡ್ ಇರಲಿಲ್ಲ. ಒಂದು ಹತ್ರ ಒಂದು 20-25 ಜನ ಇದ್ವಿ ಅಷ್ಟೇ. ಸೊ ಆರಾಮಾಗಿ ಮಜಾ ಮಾಡ್ಕೊಂಡು ಬಂದ್ವಿ. ನಾವು ಹತ್ತದ ಮೇಲೆ ನಮ್ಮ ಹಿಂದೆ ಒಂದು ಸ್ವಲ್ಪ ಗ್ಯಾಂಗೆಲ್ಲ ಬರ್ತಿತ್ತು. ಸೊ ನೋಡಿ ಟೈಮ್ ಲ್ಯಾಪ್ಸ್ ಹೆಂಗಿದೆ ಅಂತ ಮೇಲಿಂದ. ನೋಡಿ ಕಾಣಿಸ್ತಿದೆಯಾ ಎತ್ತಿನ ಭುಜ? ಫುಲ್ ಮಂಜಲ್ಲಿ ಮುಚ್ಚೋಗಿದೆ. ಡಾಕ್ಟರ್ ಬಾ ಫುಲ್ ಟಾಪಲ್ಲಿ ಈ ವ್ಯೂ ಕಾಣಿಸುತ್ತೆ. ಫುಲ್ ಮಂಜಿತ್ತು ನಾವಿದ್ದಾಗ. ಫುಲ್ ಕ್ಲಿಯರ್ ಇದ್ದಾಗ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸ್ತದೆ.
ನಾವು ಸ್ವಲ್ಪ ಹೊತ್ತು ಇಲ್ಲೇ ಇದ್ವಿ, ಟೈಮ್ ಸ್ಪೆಂಡ್ ಮಾಡ್ಕೊಂಡು.